ಒಂದು ವಿಶೇಷ ಪತ್ರಿಕಾ ದಿನಾಚರಣೆ. ಈ ಪತ್ರಿಕಾ ದಿನಾಚರಣೆಯಲ್ಲಿ ಮುಳಬಾಗಿಲು ತಾಲೂಕಿನ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಒಂದು ಕಚೇರಿಯಲ್ಲಿ ಇವತ್ತು ನಮಗೆ ನಮ್ಮನ್ನು ಸ್ವಾಗತ ಕೋರಲು, ಅದೇ ರೀತಿ ನಮ್ಮ ಗುರುತಿನ ಚೀಟಿಯನ್ನು ವಿತರಿಸಲು ನ್ಯಾಯಾಂಗ ಇಲಾಖೆಯ ಸರ್ಕಾರಿ ಅಭಿಯೋಜಿತರಾದಂತಹ ನಮ್ಮ ಕೆ ನಾಗರಾಜ್ ಅವರು ಆಗಮಿಸಿದ್ದಾರೆ ನಮ್ಮ ಕಚೇರಿಗೆ. ಅವರಿಗೆ ಉತ್ಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ, ನಮ್ಮ ಪತ್ರಿಕಾ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದ ದಿನವನ್ನಾಗಿ ಆಚರಿಸುವ ಸಲುವಾಗಿ ಈ ದಿನ ಇಲ್ಲಿ ಮುಳಬಾಗಿಲಿನ ಪತ್ರಿಕಾ ಸಂಪಾದಕರ ಮತ್ತು ವರದಿಗಾರರ ಸಂಘ ಈ ಒಂದು ಕಚೇರಿಯಲ್ಲಿ ಈ ದಿನ ಒಂದು ನೂತನವಾಗಿ ಈ ಒಂದು ಪ್ರಾರಂಭೋತ್ಸವಕ್ಕೆ ಕರೆಸಿದೆ ಅಂತ ನಮ್ಮೆಲ್ಲರಿಗೂ ಮೊದಲಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈ ಒಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಮೊಟ್ಟ ಮೊದಲ ಬಾರಿಗೆ ನಮ್ಮ ಡಿ.ವಿ. ಗುಂಡಪ್ಪ ಅವರು, ಏನು ಮಂಕುತಿಮ್ಮನ ಕಗ್ಗ ಎಂದೇ ಪ್ರಸಿದ್ಧರಾದಂಥ ಇವರು ಮೊದಲಿಗೆ ಈ ಒಂದು ಪತ್ರಿಕಾವನ್ನು ಪ್ರಾರಂಭ ಮಾಡಿದಂಥವರು. ಅವರೊಂದು ಆದರ್ಶದಲ್ಲಿ ಈ ದಿನ ಇಲ್ಲಿ ನೆರೆದಿರುವಂಥ ತಾವೆಲ್ಲರೂ ಸಹ ಒಂದು ನಿಷ್ಪಕ್ಷಪಾತ, ಯಥಾರ್ಥತೆ ಹಾಗೂ ಸತ್ಯವಾದಂತಹ ಒಂದು ಸುದ್ದಿಗಳನ್ನು ಹರಡುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಅಂತ ನಾನು ಈ ಸಮಯಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗಿನ ಆಧುನಿಕ ಕಾಲದಲ್ಲಿ ಇತ್ತೀಚೆಗೆ ಏನು ಮೊಬೈಲು, ವಾಟ್ಸಪ್ಪು ಹಾಗೂ ಪ್ರಮುಖ ಎಲೆಕ್ಟ್ರಾನಿಕ್ ಮೀಡಿಯಾ ಏನು ನಮಗೆ ಅಭಿವೃದ್ಧಿ ಆಯಿತು, ಅಂದಿನಿಂದ ಈ ಪತ್ರಿಕಾ ಮಾಧ್ಯಮ ಏನಿದೆ, ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತೀವಿ, ಅದರ ಮೇಲೂ ಸಹ ಹೆಚ್ಚಿನ ಜವಾಬ್ದಾರಿ ಸಹ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅನೇಕ ಅಪರಾಧಿಕ ಘಟನೆಗಳು ನಾವು ದೃಶ್ಯ ಮಾಧ್ಯಮದ ಮುಖಾಂತರವೇ ನಾವು ಕಂಡಿದ್ದು ಕೇಳಿದ್ದು ಇದೆ. ಯಾಕಪ್ಪ ಅಂದರೆ ನಾವು ಅನೇಕ ಒಂದು ಪ್ರಕರಣಗಳಲ್ಲಿ ಸಹ ಕೆಲವೊಂದು ದೃಶ್ಯ ಮಾಧ್ಯಮದವರು ಏನು ಸೆರೆ ಹಿಡಿದಿದ್ರೋ ಈ ಅಪರಾಧಿಕ ಕೃತ್ಯಗಳು, ಸಮಾಜ ವಿರೋಧಿ ಕೃತ್ಯಗಳು, ಅವುಗಳ ಆಧಾರದ ಮೇಲೆ ಎಷ್ಟೋ ಸಲ ನಾವು ಪ್ರಕರಣಗಳನ್ನು ನಡೆಸಿದ್ದು ಇದೆ. ಹಾಗಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ದಿನ ಈ ದಿನ ಏನಪ್ಪ ಅಂದರೆ, ಸಂವಿಧಾನದ ಅಡಿಯಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅನುಚ್ಛೇದ 19ರ ಅಡಿಯಲ್ಲಿ ನಮ್ಮ ಸಂವಿಧಾನ ಕೊಡಲ್ಪಟ್ಟಿದೆ. ಆ ಒಂದು ಸಂವಿಧಾನದ ಅನುಚ್ಛೇದ 19ರ ಅಡಿಯಲ್ಲಿ ಕೊಡಮಾಡಲ್ಪಟ್ಟಂತಹ ಈ ಒಂದು ಪತ್ರಿಕಾ ಮಾಧ್ಯಮದ ಅಧಿಕಾರ ಬಹಳ ವಿಸ್ತಾರವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೋ ಒಂದು ಕೆಲವು ಕಡೆ ಏನಪ್ಪ ಅಂತ ಅಂದರೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ, ಆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಕೆಲವು ಮಿತಿಗಳಿಗೆ ಒಳಪಡುತ್ತೆ. ಅದೇ ರೀತಿ ದೃಶ್ಯ ಮಾಧ್ಯಮದಲ್ಲಿ ಸಹ ಏನು ಈಗ ಪತ್ರಿಕಾ ಮಾಧ್ಯಮದಲ್ಲಿ ಸಹ ಪತ್ರಿಕಾ ರಂಗ ಏನಿದೆಯಪ್ಪ ಅಂದರೆ ಇದು ಭಾಳ ದೊಡ್ಡದಾದಂಥ ಹೊಣೆಗಾರಿಕೆ ಇದ್ರ ಮೇಲೆ ಇದೆ. ಯಾವ ಥರ ಕೆಲಸ ಮಾಡಬೇಕಪ್ಪ ಅಂದರೆ, ಒಂದು ಮನೆಗೆ ಒಂದು ಸಮೃದ್ಧವಾದ ಒಂದು ಮನೆ ಇರುತ್ತೆ, ಮನೆ ಸಮೃದ್ಧವಾದಂತಹ ಮನೆ, ಅದು ಅಲ್ಲಿ ಕ್ಷೇಮವಾಗಿದೆ ಮನೆ. ಆ ಮನೆಗೆ ಒಂದು ಕಾಂಪೌಂಡ್ ಒಳಗಡೆ ಒಂದು ನಾಯಿ ಇಟ್ಟಿರ್ತಾರೆ, ಕಾವಲು ನಾಯಿ. ಅದು ಏನಪ್ಪ ಅಂದರೆ ತನ್ನ ಪ್ರಾಣನ್ನು ಪಣಕ್ಕಿಟ್ಟು ಆ ಮನೆಯನ್ನು ಕಾವಲು ಕಾಯುತ್ತೆ. ಆ ರೀತಿ ಈ ದೇಶವನ್ನು ಏನು ಕಾಯುವಂಥ ಒಂದು ಕಾವಲು ನಾಯಿ ಅಂತ ಏನು ಹೇಳ್ತೀವಿ, ಆ ರೀತಿ ಕಾಯುವಂಥ ಜವಾಬ್ದಾರಿ ಈ ಪತ್ರಿಕಾ ಮಾಧ್ಯಮದ ಮೇಲೆ ಇದೆ ಅಂತ ಹೇಳಿ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆಪಡ್ತೀನಿ ಸ್ನೇಹಿತರೆ. ಅದೇ ರೀತಿ ಈ ದಿನ ಏನು ತಾವು ಈ ದಿನ ಏನು ಪ್ರಾರಂಭ ಮಾಡಿದ್ದೀರಾ, ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ಅಭಿವೃದ್ಧಿ ಆಗಲಿ, ನೈಜವಾದ ವರದಿಗಳನ್ನು ನೀಡಲಿ, ಬಡವರ, ಶೋಷಿತರ, ದಲಿತರ, ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟ ವ್ಯಕ್ತಿಗಳ ಅವರ ಏನು ಸಮಸ್ಯೆಗಳಿದೆ ಅದನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು, ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರನ್ನು ಸಹ ಒಂದು ಭಾಗವನ್ನಾಗಿ ಮಾಡುವಂಥ ಗುರುತರ ಜವಾಬ್ದಾರಿಯೂ ಸಹ ತಮ್ಮ ಮೇಲೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇದೇ ಸಮಯದಲ್ಲಿ ಮತ್ತೊಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಕ್ರಿಮಿನಲ್ ಕಾನೂನುಗಳು ತಿದ್ದುಪಡಿಯಾದಂಥ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಗುರುತರ ಜವಾಬ್ದಾರಿ ಇದೆ, ಅದೇ ರೀತಿ ನಿಮಗೆ ಕರ್ತವ್ಯನೂ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ಹಿಂದೆ ಇದ್ದ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಭಾರತೀಯ ಇಂಡಿಯನ್ ಪೀನಲ್ ಕೋಡ್ ಏನಿತ್ತೋ ಅದನ್ನು ನಿರಸಿತಗೊಳಿಸಿ ಭಾರತೀಯ ನ್ಯಾಯ ಸಂಹಿತ 2023 ಜಾರಿಗೆ ತಂದಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಅಡಿಯಲ್ಲಿ ಫೇಕ್ ನ್ಯೂಸ್ ಅಂದರೆ ನೈಜವಲ್ಲದ್ದು, ತಿರ್ಚಲ್ಪಟ್ಟಿದ್ದು ಅಂತ ಒಂದು ನೈಜವಲ್ಲದ ಅಂತ ಒಂದು ಯಾವುದೇ ಒಂದು ನ್ಯೂಸು ಅಥವಾ ಮಾಹಿತಿಯನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರೆ
ಎಲ್ರಿಗೂ ಇದು ಕೇವಲ ಪತ್ರಿಕಾ ಮಾಧ್ಯಮದವ್ರಿಗಲ್ಲ, ಎಲ್ಲ ಸಾರ್ವಜನಿಕದವರಿಗೂ, ದೃಶ್ಯ ಮಾಧ್ಯಮವರೆಗೂ ಸಹ ನಾನು ಇದು ಹೇಳಕ್ ಇಷ್ಟಪಡ್ತೀನಿ. ಸುಳ್ಳು ಅಥವಾ ಅದಂತೂ ಯಾವುದೋ ಒಂದು ಸತ್ಯಕ್ಕೆ ದೂರವಾದಂಥ ಯಾವುದೇ ವಿಡಿಯೋ ಇರ್ಬೋದು, ಒಂದು ಫೋಟೋ ಇರ್ಬೋದು, ಒಂದು ಎಡಿಟೆಡ್ ಫೋಟೋ, ಒಂದು ಚಾರ್ಟು, ಅಥವಾ ಒಂದು ಬೇರೆಯವ್ರಿಗೆ ತೇಜೋವಧೆ ಮಾಡುವಂಥ ಒಂದು ಯಾವುದೊಂದು ಎಡಿಟ್ ಮಾಡಿರೋವಂಥ ಒಂದು ಯಾವುದೇ ಇಂಥ ಒಂದು ಇವುಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡಿದ್ರೆ ಅದು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗುತ್ತದೆ, ಮತ್ತು ನಿಮ್ಮನ್ನು ಅದನ್ನು ನಾವು ಅಭಿಯೋಜನೆಗೆ ಒಳಪಡಿಸ್ತಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಸಮಯದಲ್ಲಿ ಈ ಒಂದು ಏನು ಈ ಪತ್ರಿಕಾ ಮಾಧ್ಯಮ ಅಂತ ತಾವು ಏನು ಇದನ್ನ ಮಾಡ್ಕೊಂಡಿದ್ದೀರೋ, ಈ ಪತ್ರಿಕಾ ಮಾಧ್ಯಮದ ಈ ಮುಳಬಾಗಿಲು ತಾಲೂಕಿನಲ್ಲಿ ತಾವು ಸಹ ಒಬ್ಬ ಜವಾಬ್ದಾರಿಯುತ ಪ್ರಜೆಗಳಾಗಿ, ಜವಾಬ್ದಾರಿಯುತ ಪತ್ರಕರ್ತರಾಗಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಸಮಾಜಕ್ಕೆ, ಸಾರ್ವಜನಿಕರಿಗೆ, ಎಲ್ಲ ಅಧಿಕಾರಿ ವೃಂದದವರಿಗೆ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಬಯಸ್ತಾ, ನನಗೆ ಕರೆದು ಇಲ್ಲೊಂದು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ಅನಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂಘದ ಧನ್ಯವಾದ. ತಾಯಿ ಭಾರತ ಮಾತೆಯನ್ನ ಹಾಗೂ ಕನ್ನಡತಿ ಭುವನೇಶ್ವರಿಯನ್ನ ಮನದಲ್ಲೇ ಆರಾಧಿಸುತ್ತಾ ಈ ದಿನ ಪತ್ರಿಕಾ ರಂಗದ ಒಂದು ದಿನಾಚರಣೆ ಮಾಡ್ತಾ ಇದ್ದೇವೆ. ಪತ್ರಿಕಾ ದಿನಾಚರಣೆ ಅಂದರೆ ನಮಗೆ ಸುಮಾರು ಜನಗಳು ಇದನ್ನು ಆದರ್ಶಗಳು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಈ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಮೊದಲಿಗೆ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಮುಳುಬಾಗಿಲನ್ನ ದೃಶ್ಯ ಮಾಧ್ಯಮದ ವರದಿಗಾರರಿಗೂ ಹಾಗೂ ಮುದ್ರಣ ಮಾಧ್ಯಮದ ವರದಿಗಾರರಿಗೆ ಪತ್ರಿಕಾ ದಿನಾಚರಣೆಗೆ ಶುಭಾಶಯಗಳನ್ನು ಬಯಸುತ್ತಾ, ಈ ದಿನ ಕನ್ನಡ ಸಾಹಿತ್ಯ ಈ ಮಟ್ಟದಲ್ಲಿ ಬೆಳೆದಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಈ ಪತ್ರಕರ್ತರು. ಅವರ ಚಿಂತನೆಗಳನ್ನ ಏನು ಪತ್ರಿಕೆಗಳಲ್ಲಿ ಬರೀತಾ ಇದ್ರು ಆಗ ಓದುಗರ ಸಂಖ್ಯೆ ಹೆಚ್ಚಾಗಿತ್ತು. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿ ಹಿಂದ್ಗಡೆನೂ ಪತ್ರಿಕಾ ರಂಗ ಅನ್ನೋದು, ಪತ್ರಿಕಾ ವರದಿಗಾರಿಕೆ ಅನ್ನೋದನ್ನ ಪ್ರೇರಣೆ ಕೊಟ್ಟಿದೆ. ಉದಾಹರಣೆಗೆ ನಮ್ಮ ಡಿ ವಿ ಗುಂಡಪ್ಪನವರಾಗ್ಲಿ, ಬೀಚಿ ಅವರಾಗ್ಲಿ, ಸುಮಾರು ಹೆಸರಾಂತ ಕವಿಗಳು ತಮ್ಮ ಹಿನ್ನೆಲೆಯನ್ನ, ಸತ್ಯ ಅಂಶಗಳನ್ನ ಮತ್ತೆ ಆ ಒಂದು ಪ್ರಕೃತಿಯನ್ನ ಆರಾಧಿಸುವ ನಿಟ್ಟಿನಲ್ಲಿ ಬರ್ದಿರ್ತಕ್ಕಂಥ ಎಲ್ಲ ಲೇಖನಗಳು ಈ ಪತ್ರಿಕೆಗಳಲ್ಲಿ ಮುದ್ರಣ ಆಗ್ತಾ ಇತ್ತು. ಅದರಿಂದ ಸುಮಾರು ಜನ ಪ್ರೇರಣೆಗೊಂಡಿದ್ದಾರೆ. ಇದೇ ಪ್ರೇರಣೆ ಇನ್ನೂ ಮುಂದುವರಿಲಿ. ಆದರೆ ಸಾಮಾಜಿಕ ಬದ್ಧತೆ ಉಳ್ಳಂತ ಅದು ವಿಚಾರಧಾರೆಗಳನ್ನೇ ಎಲ್ಲ ಪತ್ರಿಕೆಗಳು ವರದಿಗಾರಿಕೆ ಮಾಡಲಿ, ದೃಶ್ಯ ಮಾಧ್ಯಮಗಳು ಮಾಡಲಿ. ಸಾಮಾಜಿಕ ಹೊಣೆಯನ್ನ ನಾವು ಸಹ ಒತ್ಕೊಳ್ಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಆದರೆ ನಮ್ಮಿಂದ ಯಾವುದೇ ಜನಾಂಗಕ್ಕಾಗಲಿ ವ್ಯಕ್ತಿಗಾಗಲಿ ತೊಂದರೆ ಆಗದೀರ ನಾವು ಪತ್ರಿಕಾ ವರದಿಗಳನ್ನು ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟೆ ನಿಮಗೆಲ್ಲ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಇತಿಹಾಸ ದರ್ಶನ